ಸಮಾಜ ವಿಜ್ಞಾನ 9ನೆಯ ತರಗತಿ ಭಾಗ 1 ಇತಿಹಾಸ ಅಧ್ಯಾಯ 1 ಪಾಶ್ಚಾತ್ಯ ಧರ್ಮಗಳು. ಅಭ್ಯಾಸ ಪ್ರಶ್ನೆಗಳಿಗೆ ಸರಳ ಸಂಕ್ಷಿಪ್ತ ಉತ್ತರಗಳು ಧ್ವನಿ ನಿರೂಪಣೆಯೊಂದಿಗೆ. ಅಭ್ಯಾಸಗಳು. ಪ್ರಥಮವಾಗಿ ಖಾಲಿ ಬಿಟ್ಟ ಸ್ಥಳಗಳನ್ನು ಸೂಕ್ತ ಪದಗಳಿಂದ ಭರ್ತಿ ಮಾಡಿರಿ. ಮೊದಲನೇದು, ಯಹೂದಿ ಧರ್ಮದ ಮೂಲ ಪುರುಷ ಅಬ್ರಾಹಿಂ ಅಥವಾ ಎಬ್ರಾಹಿಂ. ಎರಡನೇದು, ಫಾರ್ಸಿ ಧರ್ಮದ ಸ್ಥಾಪಕ ಜರಾತುಸ್ತ್ರ. ಮೂರನೇದು, ಯೇಸು ಕ್ರಿಸ್ತರು ಹುಟ್ಟಿದ ಸ್ಥಳ ಬೆತ್ಲೆಹೆಮ್. ಯೇಸು ಕ್ರಿಸ್ತರನ್ನು ಶಿಲುಬೆಗೇರಿಸಿದ ಬೆಟ್ಟ ಗೋಲ್ಗೋತಾ. ಐದನೇದು, ಕ್ರೈಸ್ತ ಧರ್ಮವು ರೋಮಿನ ರಾಜ್ಯ ಧರ್ಮವಾಗಿದ್ದು ಚಕ್ರವರ್ತಿ ಕನ್ಸ್ಟಂಟೈನ್ ಅವಧಿಯಲ್ಲಿ. ನೆಕ್ಸ್ಟ್ ಕ್ವಶನ್ ನಂಬರ್ 6, ಮೊಹಮ್ಮದ್ ಪೈಗಂಬರರು ಹುಟ್ಟಿದ ಸ್ಥಳ ಅರಬ್ ದೇಶದ ಮೆಕ್ಕಾ. 7ನೇದು, ಇಸ್ಲಾಮಿನ ಪವಿತ್ರ ಗ್ರಂಥ ಕುರಾನ್. 8ನೇದು, ಮೊಹಮ್ಮದ್ ಪೈಗಂಬರರ ಉತ್ತರಾಧಿಕಾರಿಯನ್ನು ಖಲೀಫರು ಎನ್ನುವರು. ನೆಕ್ಸ್ಟ್ ಪ್ರಶ್ನೆ ಸಂಖ್ಯೆ 2, ಈ ಕೆಳಗಿನ ಪ್ರಶ್ನೆಗಳಿಗೆ ಗುಂಪಿನಲ್ಲಿ ಮಿತ್ರರೊಂದಿಗೆ ಚರ್ಚಿಸಿ ಉತ್ತರ ಬರೆಯಿರಿ. 9ನೇದು, ಯಹೂದಿ ಧರ್ಮದ 10 ಕಟ್ಟಳೆಗಳನ್ನು ಪಟ್ಟಿ ಮಾಡಿ. ಉತ್ತರ: ಜಹುವಾ ಅಥವಾ ಯಹುವ ಹೊರತಾಗಿ ಬೇರೆ ದೇವರಿಲ್ಲ. ಮೂರ್ತಿ ಪೂಜೆ ಸಲ್ಲದು. ದೇವರ ಹೆಸರಿಗೆ ಕಳಂಕ ತರಬಾರದು. ಸಬತ್ ದಿನವನ್ನು, ಸ್ಯಾಟರ್ಡೆ ದಿನವನ್ನು ಪವಿತ್ರವೆಂದು ಕಾಣುವುದು. ತಂದೆ ತಾಯಿಯವರನ್ನು ಗೌರವಿಸಬೇಕು. ವ್ಯಭಿಚಾರ ಸಲ್ಲದು. ಕಳ್ಳತನ ಮಾಡಬಾರದು. ಕೊಲೆ ಮಾಡಬಾರದು. ಸುಳ್ಳು ಹೇಳಬಾರದು. ಅಸೂಯೆ ಪಡಬಾರದು. ನೆಕ್ಸ್ಟ್ ಪ್ರಶ್ನೆ ಸಂಖ್ಯೆ 10, ಫಾರ್ಸಿ ಧರ್ಮವು ವೈದಿಕ ಆಚರಣೆಗೆ ಹತ್ತಿರವಾಗಿದೆ, ಸಮರ್ಥಿಸಿ. ಉತ್ತರ: ಫಾರ್ಸಿ ಧರ್ಮವು ವೈದಿಕ ಆಚರಣೆಗಳಿಗೆ ಹತ್ತಿರವಾಗಿದೆ. ಒಳಿತು ಗೆಲುವು ಸಾಧಿಸುತ್ತದೆ. ಇವರು ಸೂರ್ಯ ಉಪಾಸನೆ, ಮಾನವನನ್ನು ಒಳಿತನ್ನು ಆಯ್ಕೆ ಮಾಡಿಕೊಳ್ಳಬೇಕು. ಫಾರ್ಸಿ ಧರ್ಮ ಗ್ರಂಥವಾದ ಅವಿಸ್ತಾ, ಝೆನ್ ಅವಿಸ್ತಾದಲ್ಲಿ ಪದ್ಯ, ಶ್ಲೋಕ, ಸಾಹಿತ್ಯವನ್ನು ಗಾಥಾ ಎಂದು ಅವರು ಪೂಜೆ, ಆರಾಧನೆ, ಆಚರಣೆಗಳ ಸಂಬಂಧಿಸಿದ ಭಾಗವನ್ನು ಎಷ್ಟು ಆಗಿರ್ತದೋ ಎಂದು ಇವೆಲ್ಲವೂ ಸಂಸ್ಕೃತ ಮೂಲ ಪದಗಳು ಎಂದು ಗಮನಿಸಬಹುದು. ನೆಕ್ಸ್ಟ್ ಪ್ರಶ್ನೆ ಸಂಖ್ಯೆ 11, ಯೇಸು ಕ್ರಿಸ್ತರ ಜೀವನವನ್ನು ಕುರಿತು ಬರೆಯಿರಿ. ಉತ್ತರ: ಯೇಸು ಕ್ರಿಸ್ತರು ಬೆತ್ಲೆಹೆಮ್ ನಲ್ಲಿ ಮೇರಿ ಮತ್ತು ಜೋಸೆಫ್ ಅವರ ಮಗನಾಗಿ ಜನಿಸಿದರು. ಅವರು ಜಾನ್ ರಿಂದ ದೀಕ್ಷೆ ಸ್ನಾನ ಪಡೆದರು. ಯೇಸು ಇಸ್ರಾಯೇಲ್ ದೇಶದಲ್ಲೆಲ್ಲ ಮತ ಪ್ರಚಾರ ಜನಪ್ರಿಯವಾಯಿತು. ಆಗ ಯಹೂದಿಯರು ಅವರನ್ನು ವಿರೋಧಿಸಲು ಪ್ರಾರಂಭಿಸಿದರು. ಅವರು ಬಡವರಿಗೆ, ರೋಗಿಗಳಿಗೆ ಸಹಾಯ ಮಾಡುತ್ತಿದ್ದರು. ಯೇಸು ಅಸಾಮಾನ್ಯ ಶಕ್ತಿಯ ಮೂಲಕ ಬಡವರ ಸಂಕಷ್ಟಗಳನ್ನು ಪರಿಹರಿಸಲು ಮುಂದುವರಿಯುತ್ತಿದ್ದರು. ಯೇಸು ಕ್ರಿಸ್ತರು ಸಾಮಾನ್ಯ ಜನರಿಗೆ ಅನೇಕ ಉಪದೇಶಗಳನ್ನು ನೀಡಿದರು. ಯೇಸು ಕ್ರಿಸ್ತರು ಜೆರುಸಲೇಮ್ಗೆ ಭೇಟಿ ನೀಡಿದಾಗ ಯಹೂದಿಗಳು ಇವರನ್ನು ಬಂಧಿಸಿದರು. ಇವರನ್ನು ಗೋಲ್ಗೋಥಾ ಎಂಬ ಬೆಟ್ಟದ ಮೇಲೆ ಶಿಲುಬೆಗೇರಿಸಿದರು. ಈ ದಿನವನ್ನು ಗುಡ್ ಫ್ರೈಡೆ ಎಂದು ಆಚರಿಸಲಾಗುತ್ತದೆ. ಪ್ರಶ್ನೆ ಸಂಖ್ಯೆ 12, ಯೇಸು ಕ್ರಿಸ್ತರ ಬೋಧನೆಯನ್ನು ಪಟ್ಟಿ ಮಾಡಿರಿ. ಉತ್ತರ: ದೇವರು ಒಬ್ಬನೇ. ದಯಾಮಯನಾದ ದೇವರು ಸರ್ವ ಜೀವ ರಾಶಿಗಳ ತಂದೆ. ಪ್ರತಿಯೊಬ್ಬರಲ್ಲಿ ಸಹೋದರತ್ವ ಭಾವನೆ ಇರಬೇಕು. ನಾವು ಕಷ್ಟದಲ್ಲಿರುವವರನ್ನು ಪ್ರೀತಿಸಿದರೆ ದೇವರನ್ನು ಪ್ರೀತಿಸಿದಂತೆ. ಪರರಿಂದ ಯಾವುದನ್ನು ಬಯಸದೆ ನಾವು ಅವರ ಸೇವೆಯನ್ನು ಮಾಡಬೇಕು.
ಮಾನವನ ಸೇವೆಯು ದೇವರ ಸೇವೆಗೆ ಸಮಾನವಾದದ್ದು. ಮಾನವನು ತನ್ನ ತಪ್ಪಿಗೆ ಪಶ್ಚಾತ್ತಾಪ ಪಟ್ಟರೆ ಅದಕ್ಕೆ ದೇವರಿಂದ ಕ್ಷಮೆಯಾಪನೆ ಇದೆ. ನಿನ್ನ ಶತ್ರುವನ್ನು ನೀನು ಪ್ರೀತಿಸು. ನಿನಗೆ ಕೆಟ್ಟದ್ದನ್ನು ಬಯಸುವವರಿಗೆ ನೀನು ಒಳ್ಳೆಯದನ್ನೇ ಬಯಸು. ಪ್ರಶ್ನೆ ಸಂಖ್ಯೆ 13. ಕ್ರೈಸ್ತ ಧರ್ಮವು ಹೇಗೆ ಪ್ರಸಾರವಾಯಿತು? ಉತ್ತರ: ಕ್ರೈಸ್ತರು ಯೇಸು ಕ್ರಿಸ್ತನ ಮರಣದ ನಂತರ ಅವರ ಶಿಷ್ಯರು ತೀವ್ರ ಹಿಂಸೆಗಳನ್ನು ಎದುರಿಸಿದರು. ಹೊರತಾಗಿಯೂ ಅವರು ಬೋಧನೆಗಳನ್ನು ಪ್ರಚಾರ ಮಾಡಿದರು. ನಂತರ ಚಕ್ರವರ್ತಿ ಕಾನ್ಸ್ಟಂಟೈನ್ ಕ್ರಿಶ್ಚಿಯನ್ ಧರ್ಮವನ್ನು ಸ್ವೀಕರಿಸಿದಾಗ ಅದು ರೋಮನ್ ಸಾಮ್ರಾಜ್ಯದ ಅಧಿಕೃತ ಧರ್ಮವಾಯಿತು ಮತ್ತು ಕ್ರಮೇಣ ಇಡೀ ಯುರೋಪ್ ಹಾಗೂ ಅಂತಿಮವಾಗಿ ಇಡೀ ಜಗತ್ತಿಗೆ ಹರಡಿತು. ಪ್ರಶ್ನೆ ಸಂಖ್ಯೆ 14. ಮುಹಮ್ಮದ್ ಪೈಗಂಬರರ ಜೀವನವನ್ನು ತಿಳಿಸಿರಿ. ಉತ್ತರ: ಮುಹಮ್ಮದ್ ಪೈಗಂಬರರು ಸಾಮಾನ್ಯ ಶಕೆ 570ರಲ್ಲಿ ಮೆಕ್ಕಾದಲ್ಲಿ, ಅರಬ್ ದೇಶದ ಮೆಕ್ಕಾದಲ್ಲಿ ಜನಿಸಿದರು. ಬಾಲ್ಯದಲ್ಲಿ ಪೋಷಕರು ನಿಧನರಾದ ನಂತರ ಅವರು ಚಿಕ್ಕಪ್ಪ ಅವರ ಪಾಲನೆ ಪೋಷಣೆ ಮಾಡಿದರು. ಅವರ ವ್ಯಾಪಾರವನ್ನು ನಡೆಸಿದರು ಮತ್ತು ನಂತರ ಆಧ್ಯಾತ್ಮಿಕ ನಾಯಕರಾದರು. ಹಿರಾದ ಗುಹೆಯಲ್ಲಿ ಅವರಿಗೆ ದೈವ ಸಂದೇಶ ದೊರೆಯಿತು. ಅವರು ಇಸ್ಲಾಂ ಧರ್ಮಕ್ಕೆ ಆಹ್ವಾನ ನೀಡಿದರು, ವಿರೋಧವನ್ನು ಎದುರಿಸಿದರು, ಮದೀನಾಕ್ಕೆ ವಲಸೆ ಹೋದರು ಮತ್ತು ನಂತರ ಮೆಕ್ಕಾಕ್ಕೆ ಮರಳಿದರು. ಅವರು 632 ಸಾಮಾನ್ಯ ಇಸ್ವಿಯಲ್ಲಿ ನಿಧನರಾದರು. ಪ್ರಶ್ನೆ ಸಂಖ್ಯೆ 16. ಹಿಜಿರಾ ಶಕೆ ಎಂದರೇನು? ಹಿಜರತ್ ಅಥವಾ ಹಿಜಿರಾ ಶಕೆ ಎಂದರೆ 622ನೇಯ ಸಾಮಾನ್ಯ ಶಕೆಯಲ್ಲಿ ಪ್ರವಾದಿ ಹಜರತ್ ಮುಹಮ್ಮದರು ಮಕ್ಕಾದಿಂದ ಮದೀನಾಕ್ಕೆ ಪ್ರಯಾಣ ಬೆಳೆಸುವುದಾಗಿದ್ದರು. ಇದು ಇಸ್ಲಾಮಿಕ್ ಕ್ಯಾಲೆಂಡರ್ ಹಿಜ್ರಾ ವರ್ಷದ ಆರಂಭ ಸೂಚಿಸುತ್ತದೆ. ಪ್ರಶ್ನೆ ಸಂಖ್ಯೆ 16. ಇಸ್ಲಾಂ ಧರ್ಮದ ಆಚರಣೆಗಳು ಯಾವುವು? ಪ್ರಥಮವಾಗಿ ಕಲಿಮಾ, ಅಲ್ಲಾನಲ್ಲಿ ಮಾತ್ರ ನಂಬಿಕೆ, ಮಹಮ್ಮದರು ಅವರ ಪ್ರವಾದಿಗಳು. ನಮಾಜ್, ಪ್ರತಿದಿನ 5 ಬಾರಿ ಅಲ್ಲಾನಿಗೆ ಪ್ರಾರ್ಥನೆ ಸಲ್ಲಿಸಬೇಕು. ರೋಜಾ, ರಂಜಾನ್ ತಿಂಗಳಲ್ಲಿ ಹಗಲು ಉಪವಾಸ ಮಾಡುವುದು. ಜಕಾತ್, ಆದಾಯದಲ್ಲಿ ನಿಗದಿಪಡಿಸಿದ ಭಾಗವನ್ನು ಬಡವರಿಗೆ ದಾನ ಮಾಡಬೇಕು. ಹಜ್, ಜೀವನದಲ್ಲಿ 1 ಬಾರಿ ಮೆಕ್ಕಾ ಯಾತ್ರೆ ಕೈಗೊಳ್ಳಬೇಕು.